ಈ ರೀತಿ ಆಡಳಿತ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ನಾನು ನೋಡಲಿಲ್ಲ. ಪ್ರಾಯಶಃ ಕರ್ನಾಟಕವನ್ನು ಪಾಕಿಸ್ತಾನ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಎರಡನೇದಾಗಿ ಕರ್ನಾಟಕದವರನ್ನ ದ್ವಿತೀಯ ದರ್ಜೆಯ ನಾಗರಿಕರಾಗಿ ನೋಡುವಂಥದ್ದು, ಬೇರೆ ರಾಜ್ಯದಿಂದ ಬಂದವರಿಗೆ ಇಲ್ಲಿ ಅಕ್ರಮವಾಗಿ ಮಾಡಿಕೊಂಡಂಥದ್ದನ್ನೆಲ್ಲ ಸಾಬೀತು ಮಾಡುವಂಥದ್ದು, ಇದೆಲ್ಲ ಭಾರಿ ದೊಡ್ಡ ಒಂದು ದುರಂತ ಈ ರಾಜ್ಯದ್ದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದೇನೆ, ಇವರು ಇದೇ ರೀತಿ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಲಕ್ಷಾಂತರ ಜನ ಇವತ್ತು ಸೂರಿಲ್ಲದವರಿದ್ದಾರಲ್ಲ, ಅವರೆಲ್ಲ ರಿವೋಲ್ಟ್ ಆಗ್ತಾರೆ. ನಾನು ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ನಾನು ಕರೆ ಕೊಡ್ತಾ ಇದ್ದೇನೆ, ರಾಜ್ಯದಲ್ಲಿ ಯಾರಿಗೆ ಸೂರಿಲ್ವೋ ಅವರೆಲ್ಲ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಇವರಂಗೆ ನಮಗೆ ಕೊಡೋದನ್ನು ನಮಗೆ ಕೊಡಲಿ ಕರ್ನಾಟಕದವರಿಗೆ. ಆದ ಕಾರಣ ಇಡೀ ರಾಜ್ಯ ಜನತೆ ಇವತ್ತು ಈ ಒಂದು ಅತ್ಯಂತ ದೊಡ್ಡ ಕೆಟ್ಟ ರಾಜಕೀಯ ಬೆಳವಣಿಗೆ ಇದು ದೇಶದ ಇತಿಹಾಸದಲ್ಲಿಲ್ಲ. ಯಾರು ಕೆ.ಸಿ. ವೇಣುಗೋಪಾಲ್, ಯಾರು ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರ್ಬೋದು, ಕರ್ನಾಟಕಕ್ಕೆ ಅವ್ರಿಗೆ ಏನು ಸಂಬಂಧ? ಅವರ ಸರ್ಕಾರ ಆಡಳಿತದಲ್ಲಿದ್ದರೆ ಜನಾಶೀರ್ವಾದದಿಂದಿರೋದು, ಕಾಂಗ್ರೆಸ್ನ ಆಶೀರ್ವಾದದಿಂದಲ್ಲ. ಇದು ಒಂದು ರೀತಿಯಲ್ಲಿ ಇಂಥ ದುರಂತಗಳನ್ನು ನಾವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರಾಯಶಃ ಯಾರಿಗೆ ಅರ್ಹರಿದ್ದಾರೆ ಅವರಿಗೆ ಬಿಟ್ಟು ಉಳಿದವರಿಗೆಲ್ಲ ಏಕಾಏಕಿ ಅಕ್ರಮವಾಗಿ ಕಟ್ಟಿಕೊಂಡವರಿಗೆ ಈ ಒಂದು ಜಾಗವನ್ನು ಕೊಡೋದು, ಮನೆ ಕೊಡುವಂಥದ್ದನ್ನು ಮಾಡಿದರೆ ರಾಜ್ಯದಲ್ಲಿ ಮನೆ ಇಲ್ಲದಂಥ ಕರ್ನಾಟಕದ ಎಲ್ಲ ಪ್ರಜೆಗಳು ಕೂಡ ಸರ್ಕಾರಿ ಜಾಗದಲ್ಲಿ ಕೂತ್ಕೋಬೇಕು. ಕೊಡಲಿ, ಅವ್ರಿಗೆ ಕೊಟ್ಟಂಗೆ ಕೊಡಲಿ. ಒಬ್ಬನಿಗೊಂದು ಕಾನೂನು ಇನ್ನೊಬ್ಬನಿಗೊಂದು ಕಾನೂನು ಮಾಡೋಕ್ಕಾಗಲ್ಲ. ಪರ ರಾಜ್ಯದವರಿಗೆ ಕರ್ನಾಟಕ ರಾಜ್ಯ ಯಾವುದೋ ಒಂದು ಭಿಕ್ಷೆ ಕೊಡಲಿಕ್ಕಿರುವಂಥ ರಾಜ್ಯ ಅಲ್ಲ. ಬಲಾತ್ಕಾರವಾಗಿ ಇಲ್ಲಿ ಬಂದು ತಮ್ಮ ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ ಜಾಗವನ್ನು ನುಂಗಿ ಹಾಕಲಿಕ್ಕಿರುವಂಥ ಜಾಗ ಅಲ್ಲ. ಇದನ್ನು ತಿಳ್ಕೊಳ್ಬೇಕು. ಮುಖ್ಯಮಂತ್ರಿಯ ಗದ್ದುಗೆಗೋಸ್ಕರ ಆ ಕಾಂಗ್ರೆಸ್ನ ದೊಡ್ಡ ಚೇಲಗಳ ಕಾಲು ಹಿಡಿಯುವಂಥದ್ದು, ಪಾದಪೂಜೆ ಮಾಡುವಂಥ ಈ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಇವರು ಈ ರಾಜ್ಯವನ್ನು ದಿವಾಳಿ ಎಬ್ಬಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ.